ಈ ಪ್ರಪಂಚದಲ್ಲಿ ನಮಗೆಲ್ಲ ಅನೇಕ ಅಪರಿಚಿತರು ಸಿಗ್ತಾರೆ. ಕಾಲ ಕಳೆದಂತೆ ಆ ಅಪರಿಚಿತರು ಪರಿಚಿತರಾಗ್ತಾರೆ, ಪರಿಚಿತರಾಗಿ ಆತ್ಮೀಯರಾಗ್ತಾರೆ. ಅದೇ ರೀತಿ ದೂರದ ಊರಿನಿಂದ ಬಂದು ಕಾಲೇಜಿಗೆ ಸೇರೋ ಈ ಹುಡುಗರು ಓದಿನ ಜೊತೆ ಸ್ನೇಹ, ಹೊಸ ಅನುಭವಗಳ ಮಧ್ಯೆ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಹಠ ಛಲದಿಂದ ನೂರಾರು ಆಸೆಗಳ ಸುಂದರ ಗೂಡನ್ನು ಕಟ್ಕೊಳ್ತಾರೆ. ಅಲ್ಲದೆ ಸಿನಿಮಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಾನೊಬ್ಬ ನಟನಾಗಬೇಕು, ಬೆಳ್ಳಿ ಪರದೆ ಮೇಲೆ ಒಮ್ಮೆ ಕಾಣಿಸ್ಬೇಕು ಅನ್ನೋ ಕನಸು ಇದು ಯಾರಿಗಿರಲ್ಲ ಹೇಳಿ? ಆ ಕನಸು ಅವರನ್ನು ಇನ್ನೂ ದೂರಕ್ಕೆ ತಳ್ಳುತ್ತೆ. ಆದರೆ ಕೆಲವೊಮ್ಮೆ ಆ ಗೂಡಾಗಿರೋದಿಲ್ಲ, ಪಂಜರವಾಗಿಬಿಡುತ್ತೆ. ಅಲ್ಲಿ ಸಿಲುಕಿ ಅವರು ಅನುಭವಿಸೋ ನೋವು, ನಂಬಿಕೆಯ ಹೊಡೆತ, ಕನಸಿನ ಹಿಂದೆ ಹೋಗುವಾಗ ಎದುರಾಗುವ ಕಹಿ, ಅದೇ ಈ ಕಥೆಯಲ್ಲಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ನೋಡಿ ವಾಷಿಂಗ್ ಅಂತ ನಂಬರ್ ತಗೋ ಬೇಕಾ? ಸ್ಪೀಕರ್ ಹಾಕು. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಶ್ರವಣ್ ಅಂತ ಹೇಳಿ ಸರ್. ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಏನಾದರೂ ಆಪರ್ಚುನಿಟಿ ಸಿಗುತ್ತಾ ಸರ್? ಓಕೆಪಾ, ನಾನು ದ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್. ನಿಮ್ಮಂಥ ಕಲಾವಿದರಿಗೋಸ್ಕರನೇ ಕಣ ನಾವಿರೋದು. ಬಾ ಆಫೀಸ್ಗೆ ಮಾತಾಡೋಣ. ನಿಮ್ಮಂಥ ಹೊಸ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತೀವಿ. ಸರ್, ಎಲ್ಲಿಗೆ ಬರಬೇಕು? ನಾಗರಬಾವಿಲಿ ಗುಂಡಾಂಜನೇಯನ ದೇವಸ್ಥಾನ ಇದೆ ಅಲ್ಲ, ಅದ್ರ ಪಕ್ಕದಲ್ಲೇ ನಮ್ಮ ಆಫೀಸ್. ಬಾ ಪುಟ್ಟ. ಓಕೆ ಸರ್, ಥ್ಯಾಂಕ್ ಯು ಸರ್. ಅವ್ರು ಇವಾಗ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತಾನಂತ, ಇವತ್ತು ಹೋಗೋಣವಾ? ಅಂತೂ ಚಾನ್ಸ್ ಸಿಕ್ತು. ಬನ್ನಿ ಹೋಗೋಣ. ಲೋ, ಫಸ್ಟ್ ಕ್ಯಾಸ್ಟಿಂಗ್ ಹೌಸಿಗೆ ಹೋಗೋಣ ಅಥವಾ ದೇವಸ್ಥಾನಕ್ಕೆ ಹೋಗೋಣ? ಸ್ವಲ್ಪ ಕಾಲ್ ಮಾಡಿದ್ಲು, ಅವರು ಕ್ಯಾಸ್ಟಿಂಗ್ ಹೌಸಿಗೆ ಬರ್ತಾರಂತೆ. ದೇವಸ್ಥಾನಕ್ಕೆ ಹೋಗಿ ಹಂಗೆ ಕ್ಯಾಸ್ಟಿಂಗ್ ಹೌಸಿಗೆ ಹೋಗೋಣ. ಮತ್ತೆ ಶ್ರವಣರು? ಅವರು ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಹೌದಾ, ಸರಿ ಬಾ. ಸಿರಿ ಒಬ್ಳಪ್ಪ ಯಾವಾಗ್ಲೂ ಕಾಯಿಸ್ತಾಳಣ್ಣ. ಮೊದ್ಲು ಕಾಲ್ ಮಾಡ್ತೀನಿ ಅವಳಿಗೆ. ಶಿಲ್ಪಿನ ಕಾಯ್ಸಲ್ವಾ? ಗೊತ್ತಿಲ್ಲ. ಇಲ್ಲೇನ್ ಮಾಡ್ತಿದ್ರಿ ಶತ್ರು? ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಎಲ್ಲ ಸಿರಿಯಿಂದಾನೆ. ಬನ್ನಿ, ನಾವು ಅಲ್ಲೇ ಹೋಗ್ತಿದೀವೋ. ನೀವೇನೆಲ್ಲ ಇಲ್ಲಿ? ಎಲ್ಲಿಂದಾನೆ ತಾಯಿ? ಅದೊಂದು ದೊಡ್ಡ ಹರಿಕತೆ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಆಯ್ತು ಬನ್ನಿ. ಹೇಳ್ತೀನಿ ನಾಳೆ. ಸರಿ, ಟೈಮ್ ಆಯ್ತು, ಹೊರಡೋಣ. ಕ್ಯಾಸ್ಟಿಂಗ್ ಬಸ್ಸಿಗೆ ಹೋಗಿ ಬರೋಣ. ಅಯ್ಯೋ, ನಾನು ಇವಾಗ ನಮ್ ದೊಡ್ಡಪ್ಪನ ಮನೆಗೆ ಹೋಗ್ಬೇಕಲ್ಲ. ಇವಳು ಬರಲ್ಲ ಅಂದ್ರೆ ನಾನು ಬರಲ್ಲ ಅಪ್ಪ. ಅಯ್ಯೋ, ಅರುಣ್ ಸರಿಗೆ ಕಾಲ್ ಮಾಡಿದ್ ಇವತ್ ಬರ್ತೀವಿ ಅಂತವ. ಸರಿ ಬನ್ನಿ, ಬಾಯ್. ನಾನ್ ಸರ್ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ. ಬಾಯ್ ಬಾಯ್ ಬಾಯ್. ಒಳಗ್ ಬನ್ನಿ. ಓ ಹುಡುಗ್ರ, ಬರ್ರೋ. ಒಬ್ಬರಾಗೆ ಬನ್ನಿ, ಮಾತಾಡೋಣ. ನೀವು ಇಷ್ಟು ಜನ ಈಚೆ ಇರಿ, ಒಬ್ಬೊಬ್ಬರನ್ನೇ ಕರೀತೀನಿ. ಸರ್ ನಮಸ್ತೆ, ನನ್ನ ಹೆಸರು ಶ್ರವಣ್ ಅಂತ. ಹೋ ಶ್ರವಣ್, ಶುಭ ಕಡೋ ನಕ್ಷತ್ರನಪ್ಪ ಅದು. ನಿನ್ನ ಹೆಸರಲ್ಲೇ ಸ್ಟಾರ್ ಇದೆ ಕಣೋ. ಅದನ್ನ ಪ್ರೂವ್ ಮಾಡ್ಕೊಬೇಕಷ್ಟೇ ನೀನು. ಹೌದಾ ಸರ್? ನೀನು ಜೀವನದಲ್ಲಿ ಬೆಳಿಬೇಕಂದ್ರೆ ಕೆಲವೊಂದನ್ನು ಕೊಡ್ಬೇಕಾಗುತ್ತೆ. ಕೊಟ್ರೆ ನೀನು ಆಕಾಶದವರೆಗೂ ಬೆಳಿತೀಯ ಕಣೋ. ಅರ್ಥ ಆಗಿಲ್ಲ. ಏನಪ್ಪ ನಿಮ್ಗೆ ಅಷ್ಟು ಗೊತ್ತಾಗಿಲ್ವಾ? ಇಂಜಿನಿಯರಿಂಗ್ ಮಾಡ್ತಿದೀನಿ ಅಂತೀಯಾ? ನೀನು ನಮ್ಮ ಸಂಸ್ಥೆಗೆ ಸೇರ್ಬೇಕಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕಣಪ್ಪ ಮೊದಲು. ಬೇರೆ ಕಡೆ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಜಾಸ್ತಿ ಇದೆ. ತಗೊಂಡ್ರು ಚಾನ್ಸ್ ಕೊಡ್ತಾರ ಕೊಡಲ್ಲ ಅನ್ನೋದೇ ಗೊತ್ತಾಗಲ್ಲ. ಮೋಸ ಮಾಡ್ಬಿಡ್ತಾರೆ.
ನಮ್ದಂಗಲ್ಲ, ನೆಕ್ಸ್ಟ್ ಪ್ರಾಜೆಕ್ಟೇ ಇದೆ. ಒಳ್ಳೆ ಕ್ಯಾರೆಕ್ಟರ್ ಕೊಡಿಸ್ತೀನಿ ನೋಡಪ್ಪ ನಿನ್ಗೆ. ನೋಡು, ಒಂದು 8,000 ಕೊಡು, ರಿಜಿಸ್ಟ್ರೇಷನ್ ಮಾಡ್ಕೊ. ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡಿಸ್ತೀನಿ ನಿಂಗೆ. ಫುಲ್ ಫೇಮಸ್ ಆಗಿ ಹೋಗ್ತೀಯ ಕಣ ನೀನು. ಹೌದಾ ಸರ್? ಹಾ ಸರ್ ನಂಗಾದ್ರೆ ನಾನು ನಮ್ಮ ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ ಸರ್. ನೋಡಪ್ಪ, ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ನಡೆದಿದ್ದೇನು ಈಚೆ ಹೇಳಂಗಿಲ್ಲ. ಪ್ರಾಜೆಕ್ಟು ನಮಗೆ ದೇವ್ರ ಸಮಾನ, ಯಾರಿಗೂ ಹೇಳಲ್ಲ ಅಂತ ಜೊತೆ ಪ್ರಮಾಣ ಮಾಡಿಟ್ಟು ಕೊಡ್ಬೋದು. ಸರ್ ನಾನು ಹಿಂಗೆ ಮಾಡ್ತೀನಿ. ಸರ್ ಐಮ್ ಕಲ್ಕಿ, ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಸರ್. ನೋಡಪ್ಪ, ನಂಗೆ ಜಾಸ್ತಿ ಟೈಮ್ ಇಲ್ಲ, ಡೈರೆಕ್ಟ್ ಪಾಯಿಂಟಿಗೆ ಬರ್ತೀನಿ. ಫೋಟೋ ಶೂಟ್ ಮಾಡಿಸ್ಬೇಕಾಗುತ್ತೆ, ಒಂದು 15,000 ಆಗುತ್ತೆ. ಸರ್ ಆಲ್ರೆಡಿ ಫೋಟೋ ಶೂಟ್ ಮಾಡಿಸಿದ್ದೀನಿ ಸರ್. ನೋಡಪ್ಪ, ನೀನು ಯಾವ ರೀತಿ ಫೋಟೋ ಶೂಟ್ ಮಾಡಿಸಿದ್ಯಾ ನನಗೆ ಗೊತ್ತಿಲ್ಲ. ನಾ ಮಾಡೋದು ಪ್ರೊಫೆಷ್ನಲ್ ಆಗಿರುತ್ತೆ. ಮೂವಿಗೆ ಸೆಲೆಕ್ಟ್ ಆಗೇ ಆಗ್ತೀಯಾ. ಓಕೆ ಸರ್, ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಸರ್. ಬರ್ತೀನಿ. ಸರ್ ನಿಮ್ಮ ಹೆಸರು ಕರ್ಣ ಅಂತ. ನೋಡಿ ಕರ್ಣ ಅವರೇ, ನೀವು ಯಾವ್ದಾದ್ರು ಆಕ್ಟಿಂಗ್ ಮಾಡ್ಬೇಕಾಗೋದು ಮುಂಚೆ ಆರ್ಟಿಸ್ಟ್ ಕಾರ್ಡ್ ಅಂತ ಮಾಡಿಸ್ಬೇಕಾಗುತ್ತೆ. ಅದನ್ನ ಮಾಡ್ಸಕ್ಕೆ ಒಂದು 20,000 ಆಗುತ್ತೆ. ಆರ್ಟಿಸ್ಟ್ ಕಾರ್ಡ್ ಮಾಡ್ಸಾದ್ಮೇಲೆ ಚಾನ್ಸಸ್ 1 by 1 ಬರ್ತಾನೆ ಇರುತ್ತೆ ಕಣ್ರಿ. ಸರಿ ಸರ್, ಹೇಗಾರ ಮಾಡ್ಕೊಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಸಾಮ್ರಾಟ್ ಅಂತ. ಸರಿನಪ್ಪ, ಇದು ನಮ್ಮ ಪ್ರೊಡಕ್ಷನ್ ಬರ್ಬೇಕಾದ್ರೆ ಒಂದು ಕೆಲವೊಂದು ಸರ್ಟಿಫಿಕೇಟ್ಗಳು ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡ್ಸಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಸರ್ ಆಲ್ರೆಡಿ ಕೋರ್ಸ್ ಮಾಡಿದ್ದೀನಿ ಸರ್, ಆಕ್ಟಿಂಗ್ ಕೋರ್ಸ್ ಅಂಡ್ ಡ್ರಾಮಾ ಕೋರ್ಸ್. ಇದರ ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ. ಸರಿ, ಹಾಗಾದ್ರೆ ಒಳ್ಳೇದು. ಹಾಗಾದ್ರೆ ನಮ್ದೊಂದು ಅಪ್ಲಿಕೇಶನ್ ಇದೆ, ಇದನ್ನ ಫಿಲ್ ಮಾಡಿ ನೀವು ಹೊಡ್ಬೋದು. ಫೋನ್ ಸ್ವಿಚ್ ಆಫ್ ಆಗೈತೆ. ಏನೋ ಮಾಡೋದೀಗ ಗೊತ್ತಾಗ್ತಿಲ್ಲ ಕಣ. ದೇವ್ರಿಗೆ ಗೊತ್ತಾಗ್ಬೇಕು ಇವಾಗ. ಅಯ್ಯೋ ದೇವ್ರೇ. ಯಾರೋ ಒಳಗ್ ಮೇಲೆ ನೀವೇನಾ? ಕುತ್ಕೊಳ್ಳಿ. ಸರ್ ಚಾನ್ಸ್ ಕೊಡ್ತೆ ಅಂತ ಹೇಳಿದ್ರಲ್ಲ, ಏನ್ ಚಾನ್ಸ್ ಬೇಕು ನಿಮ್ಗೆ? ಆಕ್ಟಿಂಗ್ ಚಾನ್ಸ್. ಆಕ್ಟಿಂಗ್ ಬರುತ್ತಾ ನನ್ಗೆಲ್ಲ? ಸರ್ ನನ್ಗೆ ಬರುತ್ತೆ. ನಿಮ್ಗೆಲ್ಲ ಆಕ್ಟಿಂಗೇ ಬರಲ್ಲ, ಚಾನ್ಸ್ ಬೇಕೇನ್ವಾ? ಸರ್ ಹಾಗಾದ್ರೆ ನಮ್ಮ ಅಮೌಂಟ್ ಕೊಡಲ್ಲ. ಏನ್ ಮಾಡ್ತೀಯ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸ್ಟೇಷನ್ ಬಾಯ್. ಸ್ಟೇಷನ್ ಯಾರಿಗಾದ್ರೂ ಏನಾದ್ರು ಹೇಳಿದ್ರೆ ಮಾತಾಡಕ್ ಕಾಲಿರಲ್ಲ, ಮಾತಾಡಕ್ ನಾಲ್ಗೆ ಇರಲ್ಲ. ಸರ್ ದುಡ್ಡು ಬೇಡ, ಏನೂ ಬೇಡ ಸರ್, ನಾವು ಬಿಡಿ ಸರ್, ಹೋಗ್ತೀವಿ. ಲೇ ಮಗ, ಕಾಲೇಜಿನ ಮೆಸೇಜ್ ಬಂದೈತೆ ನೋಡ್ರು, ಇವತ್ತೇ ಲಾಸ್ಟ್ ಡೇಟ್ ಅಂತ ಫೀಸ್ ಕಟ್ಟಕ್ಕೆ. ಒಂದು ವಾರ ಟೈಮ್ ಇತ್ತು, ಪ್ರಿಪೇರ್ ಮಾಡೋರಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡೋದು? ಲವ್ ಸುಮ್ನಿರು, ಯಾರು ದೇವ್ರು ಕಾಪಾಡ್ತಾನೆ ನಂಬಿಕೆ ಇದೆ ನನಗೆ. ಏ ಶಿಲ್ಪ, ಕಾಲ್ ಮಾಡ್ತೀರ? ಏನಂತ ಕೇಳು. ಹಲೋ, ಹೇಳಿ ಶಿಲ್ಪ. ಥ್ಯಾಂಕ್ ಯು ಕಣ್ರೋ. ಕ್ಯಾಸ್ಟಿಂಗ್ ಕಾಲರು ಕಾಲ್ ಮಾಡಿದ್ರು ಕಣ್ರೋ, ಲೊಕೇಶನ್ ಕಳ್ಸಿದ್ದಾರೆ, ಬನ್ನಿ ಅಂತ ಹೇಳಿದ್ದಾರೆ. ಏನು? ಟಿವಿ ಶೋಸ್ಗೆ ನಮ್ ಪ್ರೊಫೈಲ್ ಸೆಲೆಕ್ಟ್ ಆಗಿದೆ, ಅದಕ್ಕೆ ಹೋಗ್ತಾ ಇದೀವಿ. ಅದೇ ಕಾರಣಕ್ಕೆ ಹೋಗ್ಬೇಡ, ಅವ್ರು ಫೇಕ್ ಡೈರೆಕ್ಟರ್ಸ್. ಏನು? ಹೌದಾ?
ಹ್ಞೂ. ಏನ್ರೋ ಆಯ್ತು? ಏನ್ ಹೇಳಿ? ನಂಗೊಂದು ಹೆಲ್ಪ್ ಮಾಡ್ತೀರಾ? ನಾನು ನಿಮ್ಮ ಜೀವನ ಪೂರ್ತಿ ಮರೆಯಲ್ಲ. ನೀವು ನಮ್ ಫ್ರೆಂಡ್ಸ್ ಕಣ್ರೋ, ಹೆಲ್ಪ್ ಮಾಡ್ತೀವಿ. ಕೊಡು, ನಾನು ಮಾತಾಡ್ತೀನಿ. ನಮ್ಗೆ ಆಸೆ ಆಕಾಂಕ್ಷೆಗಳನ್ನ ಓಡಿಸಿ ನಮ್ಮನ್ನ ಬಿಗ್ ಸ್ಟಾರ್ ಮಾಡ್ತೀನಿ ಅಂತ ಅನ್ಕೊಂಡು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ. ಇವತ್ತು ಲಾಸ್ಟ್ ಡೇಟು ಕಾಲೇಜ್ ಫೀಟ್ ಕಟ್ಟೋಕ್ಕೆ, ಗೊತ್ತಾ? ಆ ದುಡ್ಡು ಏನಾದ್ರು ನಮ್ಗೆ ಕೊಟ್ರೆ ನಮ್ಮ ಎಜುಕೇಶನ್ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ನಮ್ಮ ಕತೆ ಅಷ್ಟೇ. ಕೊಡಿಲಿ. ಎಲ್ಲಿಗೆ ಬರಬೇಕು? ಡೈರೆಕ್ಟ್ರು ರೈಲ್ವೆ ಸ್ಟೇಷನ್ಗೆ ಬರಕ್ ಹೇಳಿದಾರೆ, ಅಲ್ಲೇ ಇದ್ದೀವಿ. ನೀವು ಇವಾಗ ಮುಂದೆ ಹೋಗಿ, ನಾವು ಹಿಂದೆನೆ ಬಂದು ಅವ್ರನ್ನ ಹಿಡಿತೀವಿ. ಓ ಬಂದ್ರಾ? ಬನ್ನಿ ಬನ್ನಿ. ಹಲೋ, ನಾನು ಅರುಣ್ ಕುಮಾರ್. ಓಕೆ ಸರ್, ಎಲ್ಲಿಗೆ? ಏನಮ್ಮ ಇಷ್ಟೊತ್ತು ಮಾಡ್ಬಿಟ್ರಿ? ಕೇರಳಲ್ಲಿ ದುಡ್ಡು ಜಾಸ್ತಿದೆ, ಬನ್ನಿ ಬೇಗ ಹೋಗೋಣ. Face 'cause you looking to escape with that dope boy sitting in that big boy truck with 24s on the wheels, looking like you put a good 5 G's in the grill. You got that look on your face, 'cause you looking to escape. ಇದ್ರಾ ಯಾವುದೇ ಕಾರಣಕ್ಕೂ ಬಿಡಲ್ಲ. You got that look on your face 'cause you looking to escape with that dope boy sitting ಸ್ಕ್ರೀನ್ ಟೆಸ್ಟ್ ಅಂತೆ, ಲುಕ್ ಟೆಸ್ಟ್ ಅಂತೆ ಅನ್ಕೊಂಡು ದುಡ್ಡು ವಸೂಲಿ ಮಾಡ್ತೀಯಾ? on the wheels, looking like you put a good 5 G's in the grill. Got that look on your face, ಕೊಡ್ತೀಯೋ ಇಲ್ಲೋ? ದುಡ್ಡು ಕೊಡ್ತೀಯಾ ಅಥವಾ ಏರೋಪ್ಲೇನ್ ಹತ್ತಿಸ್ಲಾ? ಯಾವ್ದು? ಸೀರಿಯಲ್ನಲ್ಲಿ, ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿರಿ ತಾನೆ? ಸರ್, ಫೀಸ್ ಕಟ್ಟಬೇಕು, ದುಡ್ಡು ಕೊಡಿ ಸರ್. ಕೊಡೋ ದುಡ್ಡು. ಕೊಡ್ತೇನೆ. ಹಾಕಿದ್ದೀನಿ. ಥ್ಯಾಂಕ್ ಯು ಸರ್, ತುಂಬಾ ಹೆಲ್ಪ್ ಆಯ್ತು ನಿಮ್ಮಿಂದ. ಕಂಗ್ರ್ಯಾಚುಲೇಷನ್ಸ್ ಕಣ್ರೋ, ನಿಮಗೆಲ್ಲ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆಫರ್ ಬಂದಿದೆ. ಸೊ ಅದನ್ನ ಮಾಡಿ, ಅದು ಬಿಟ್ಟು ಇಂಥ ಫ್ರಾಡ್ ನನ್ನ ಮಕ್ಕಳಿಗೆಲ್ಲ ದುಡ್ಡು ಕೊಡಕ್ಕೆ ಹೋಗಿ. ನೋಡಿದ್ರ, ಕನಸುಗಳು ಇಟ್ಕೊಳ್ಳೋದು ಸುಲಭ, ಆದರೆ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಕಲೆಗೆ ಬೆಲೆ ಕೊಡಿ, ಅದಕ್ಕೆ ಬೆಲೆ ಕಟ್ಟಬೇಡಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ಯಾರದ್ದೋ ಬಲೆಗೆ ಬೀಳೋಕೆ ಬಿಡಬೇಡಿ. ಕನಸಿಗೆ ಬೆಲೆ ಕೊಡಿ, ಇಲ್ದಿದ್ರೆ ಕನಸಿನ ಬಲೆನೇ.